ನಿನ್ನೆ ರಾತ್ರಿ ಅನ್ನ ಸಾಂಬಾರ್ ಮುದ್ದೆ, ಬೆಳಗ್ಗೆದ್ದ ಮೇಲೆ ಉಪ್ಪಿಟ್ಟು ಕಾಫಿ. ಎರಡನೇ ಬಾರಿ ಸೆರವಾಸದಲ್ಲಿ 2 ರಾತ್ರಿ ಕಳೆದ ದರ್ಶನ್. ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡಗೂ ಸೇಮ್ ಟ್ರೀಟ್ಮೆಂಟ್. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಎಫ್ಎಸ್ಎಲ್ಗೆ ಇಬ್ಬರ ಮೊಬೈಲ್ ಕಳಿಸಿರುವ ಪೊಲೀಸರು. ಸಂತ್ರಸ್ತ ಸೂರಜ್ ಇಬ್ಬರ ಭೇಟಿ ಬಗ್ಗೆ ಮಾಹಿತಿ, ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್. ದರ್ಶನ್ ಭೇಟಿಯಾಗಲು ಕುಟುಂಬ ಸದಸ್ಯರಿಗೆ ಮಾತ್ರ ಅವಕಾಶ. ಜೈಲು ಪಾಲಾದ ಬಳಿಕ ಇದೇ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಆಗಮನ. ಪರಪ್ಪನ ಅಗ್ರಹಾರದ ಬ್ಯಾರಿಕೇಡ್ವರೆಗೂ ಆಗಮಿಸಿದ್ದ ವಿಜಯಲಕ್ಷ್ಮಿ ಅವರು ಕಾರು ದಿಢೀರನೆ ವಾಪಸ್ ತೆರಳಿತ್ತು. ಮಾಧ್ಯಮಗಳ ಕಣ್ತೆಪ್ಪಿಸಿ ಪೊಲೀಸರು ಜೈಲಿನ ಒಳಗೆ ಕರೆದುಕೊಂಡು ಹೋಗಿದ್ದಾರೆ. ಸಮಸ್ತ ಕನ್ನಡಿಗರಿಗೆ ಅನಂತ ಧನ್ಯವಾದ ಅರ್ಪಣೆ. ಭಾರತದ ಪ್ರಜಾಪ್ರಭುತ್ವ ದೇಗುಲದಲ್ಲಿ ಈ ಧನ್ಯತೆ. ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಕುಮಾರಸ್ವಾಮಿ.